ತಮಗೆಲ್ಲರಿಗೂ ಅಲೌಕಿಕ ಸುಖಮಯ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನೋ ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶಾಂತಿಯಿಂದ ಕೂತ್ಕೊಳ್ಳಿ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನೆತ್ತಿಯಿಂದ ಪಾದದವರೆಗೆ ನಿಜಾತ್ಮ ಪ್ರದೇಶಗಳಿಗೂ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡಿ. ಜಡ ಶರೀರದಲ್ಲಿ ನಾನು ಎಂಬ ಅನುಭವ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ನೋಡಿ. ನಾನು ಎಂಬ ಅನುಭವದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಾನು ಎಂಬ ಅರಿವು ಶಾಂತಿ ಶಾಂತಿ ಅನುಭವ ಮಾಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ವೇದನೆ ಸಂವೇದನೆ ಅರಿವು ಆಗ್ತಾ ಇದೆ, ಅದರ ಮೇಲೆ ಮನಸ್ಸಿಡಿ. ಶರೀರದಲ್ಲಿ ನಿಮಗೆ ಎಲ್ಲೆಲ್ಲಿ ಯಾವ ರೀತಿಯ ಸಂವೇದನೆ ಆಗ್ತಾ ಇದೆ ನೋಡಿ, ಆ ಸಂವೇದನೆ ಎಲ್ಲವೂ ಆತ್ಮ ಇದ್ದಾನೆ, ಅದರ ಮೇಲೆ ಮನಸ್ಸಿಡಿ. ಇವತ್ತು ಶವಾಸನದ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಶವಾಸನ. ಹಾಗಾಗಿ ತಾವೆಲ್ಲರೂ ಚಾಪೆ ಮೇಲೆ ಮಲ್ಕೊಂಡು ಧ್ಯಾನಾಭ್ಯಾಸ ಮಾಡ್ಬೋದು, ಅಥವಾ ನೀವು ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡಿದ್ದರೆ ಕೂತ್ಕೊಂಡೇ ಶವಾಸನ ಮಾಡಿ, ಅಥವಾ ಮಲ್ಕೊಂಡಿದ್ದರೆ ಮಲ್ಕೊಂಡೇ ಶವಾಸನ ಮಾಡಿ. ಮಧ್ಯೆ ಕಣ್ಣನ್ನು ತೆಗಿಬೇಡಿ. ಶವಾಸನದ ಮೂಲಕ ಧ್ಯಾನಾಭ್ಯಾಸ. ಕೂತ್ಕೊಂಡು ಶವಾಸನ, ಮಲ್ಕೊಂಡು ಶವಾಸನ, ನಿಂತ್ಕೊಂಡು ಶವಾಸನ, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ಶವಾಸನ ಅಂತಂದರೆ ಹೆಣದಂತೆ ಮಲ್ಕೊಳ್ಳೋದು ಒಂದೇ ಅರ್ಥ ಅಲ್ಲ. ಶವಾಸನ ಅಂದರೆ ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ, ಮಲ್ಕೊಳ್ಳಿ. ನಿಮ್ಮ ಕಾಲಿನ ಬೆರಳುಗಳು, ಕಾಲಿನ ಬೆರಳಿನ ಸಂವೇದನೆ ಮಾಡಿ. ಒಂದೊಂದು ಬೆರಳನ್ನು ಅಲುಗಾಡಿಸ್ತಾ, ಒಂದೊಂದು ಬೆರಳಿನ ಎಣಿಕೆ ಮಾಡ್ತಾ, ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು.
ಪಾದದ ಮೇಲ್ಭಾಗ ಕೆಳಭಾಗ, ಶಾಂತಿ ಶಾಂತಿ ಅನುಭವ ಮಾಡಿ. ಪಾದದ ಮತ್ತು ಮಂಡಿಗಾಲಿನ ಮಧ್ಯದ ಭಾಗ ಪಿಂಡ್ರಿ ಮೇಲೆ ಮನಸ್ಸಿಡಿ. ಪಿಂಡ್ರಿಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಮನಸ್ಸಿನಿಂದ ಅಥವಾ ಕೈಯಿಂದ ಮಸಾಜ್ ಮಾಡಿ. ಮಂಡಿಗಾಲಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಗೋಳಾಕಾರ ಸಂವೇದನ ಅನುಭವ ಮಾಡಿ. ಮಂಡಿಗಾಲು ಯಾವ ವಿಕಾರಗಳು ಇಲ್ಲ, ಯಾವ ವಿಚಾರ ವಿಕಲ್ಪಗಳು ಇಲ್ಲ, ಯಾವ ಕ್ರಿಯೆಗಳು ಇಲ್ಲ. ನಾನು ಎಂಬ ಅರಿವು ಸಂವೇದನೆ ಮಾತ್ರ ಅನುಭವ ಮಾಡಿ. ನಾನು ಮತ್ತು ನನ್ನ ಸಂವೇದನೆ, ನಾನು ಮತ್ತು ನನ್ನ ಅರಿವು, ನಾನೇ ನನ್ನ ಅರಿವು, ನನ್ನ ಅರಿವೇ ನಾನು. ಇಲ್ಲಿ ನಾನೊಬ್ಬನೇ ಇದ್ದೇನೆ, ಇನ್ನಾರೂ ಇಲ್ಲ. ಕರ್ಮದ ಸಂವೇದನ ಇಲ್ಲ, ಶರೀರ ಸಂವೇದನವೂ ಇಲ್ಲ. ನನ್ನ ಸಂವೇದನ ನನ್ನ ಮೂಲಕ, ನನ್ನಿಂದ, ನನಗಾಗಿ, ನನ್ನಲ್ಲಿ, ನನ್ನೊಳಗೆ. ನಾಸ್ತಿ ಸರ್ವೋಪಿ ಸಂಬಂಧ. ಯಾವ ನೆಂಟರು ಇಲ್ಲ, ತಂದೆ ತಾಯಿ ಇಲ್ಲ, ಯಾರು ಹೆಂಡರು ಮಕ್ಕಳು ಇಲ್ಲ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನಾನು ನನ್ನ ಸ್ವರೂಪವನ್ನು ಮರೆತು ಅನಂತ ದುಃಖವನ್ನು ಪಡೆಯುತ್ತಾ ಬಂದಿದ್ದೇನೆ, ಪಡೆಯುತ್ತಿದ್ದೇನೆ ಈಗಲೂ ಕೂಡ. ಆತ್ಮಸ್ವರೂಪವ ತಿಳಿಯದೇನಾ ಪಡೆದೆನೋ ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು. ಶ್ರೀ ಸದ್ಗುರು ಭಗವಂತರು ಅನಾದಿ ಕಾಲದಿಂದ ನಾನು ನನ್ನ ಸ್ವರೂಪವನ್ನು ಮರೆತು ಅನಂತ ದುಃಖವನ್ನು ಭೋಗಿಸಿದ್ದೇನೆ, ಭೋಗಿಸ್ತಾ ಇದ್ದೇನೆ. ಆತ್ಮಸ್ವರೂಪವನ್ನು ತಿಳಿಸಿಕೊಟ್ಟು ಸದ್ಗುರು ಭಗವಂತರು ಅನಂತ ಅನಂತ ಉಪಕಾರವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳು. ಶುದ್ಧಾತ್ಮನಿಗೂ ಕೂಡ ಅನಂತ ಅನಂತ ಕೋಟಿ ನಮನಗಳು. ಶುದ್ಧಾತ್ಮನ ಸಂವೇದನವಿಲ್ಲದೆ ಸಂಸಾರಿ ಜೀವಗಳು ಅನಾಥವಾಗಿವೆ, ಅನಂತ ದುಃಖಿಯಾಗಿವೆ.
ದೀನಹೀನ ಆಗಿವೆ, ಬಡವ ಆಗಿವೆ, ಅನಂತ ದುಃಖಿಯಾಗಿವೆ, ಪಾಮರ ಸಂಸಾರಿಯಾಗಿವೆ. ನನ್ನ ಸ್ವರೂಪದೊಂದಿಗೆ ನಾನು ಸ್ಪರ್ಶ ಮಾಡಿದ ತತ್ಕ್ಷಣವೇ ನಾನು ಶ್ರೀಮಂತನಾಗುತ್ತೇನೆ, ಸನಾತನಾಗುತ್ತೇನೆ, ಬಲಿಷ್ಠನಾಗುತ್ತೇನೆ, ಪವಿತ್ರನಾಗುತ್ತೇನೆ. ಹಾಗಾಗಿ ನನ್ನ ಆತ್ಮನ ಧ್ಯಾನದಿಂದಲೇ ನನಗೆ ಮುಕ್ತಿ ಸಿಗುವುದರಿಂದ ನನ್ನ ಆತ್ಮನಿಗೆ ನಾನು ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಹೇ ನಿಜ ಪರಮಾತ್ಮ, ಸದಾ ನಿನ್ನ ಸಾನ್ನಿಧ್ಯವಿರಲಿ, ಸದಾ ನಿನ್ನ ಕೃಪೆ ಇರಲಿ. ತೊಡೆಗಳ ಉದ್ದಗಲದಪ್ಪ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಪೃಷ್ಠಭಾಗ ನಿತಂಬ ಭಾಗ ಸಂವೇದನೆ ಮಾಡಿ. ನಿಮ್ಮ ಸೊಂಟದ ಉದ್ದಗಲ ದಪ್ಪ ಗೋಳಾಕಾರ ಸಂವೇದನೆ ಮಾಡಿ. ಯಾವ ಪುಣ್ಯ ಪಾಪ ಕ್ರಿಯೆಗಳು ವಿಚಾರಗಳು ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ, ಕೇವಲ ಶುದ್ಧಾತ್ಮ ಸಿದ್ಧಾತ್ಮ. ಸಿದ್ಧಾತ್ಮ ನನ್ನ ಮೂಲ ಹೆಸರು, ಶುದ್ಧಾತ್ಮ ನನ್ನ ಕರೆಯುವ ಹೆಸರು, ಆತ್ಮ ನನ್ನ ಪ್ರೀತಿಯ ಹೆಸರು, ಪರಮಾತ್ಮ ನನ್ನ ಪೂರ್ಣ ಹೆಸರು. ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ದ್ರವ್ಯದಲ್ಲೂ ಪರಮಾತ್ಮ ಸ್ವರೂಪ, ಗುಣಗಳಲ್ಲೂ ಪರಮಾತ್ಮ ಸ್ವರೂಪ, ಪರ್ಯಾಯದಲ್ಲಿ ಪೂರ್ಣನಾಗದಿದ್ದರೂ ಕೂಡ ಆಂಶಿಕವಾಗಿ ಪರಮಾತ್ಮ ಸ್ವರೂಪನಾಗಿದ್ದೇನೆ. ನನಗೆ ಈಗಲೂ ಮತಿಶ್ರುತ, ಜೊತೆಗೆ ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಮತ್ತು ಕೇವಲ ಜ್ಞಾನವು ಕೂಡ ನನಗೆ ಈಗಲೂ ಕೂಡ ಆಂಶಿಕ ರೂಪದಲ್ಲಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಹೊಟ್ಟೆಯ ಉದ್ದಗಲದಪ್ಪ ಅನುಭವ ಮಾಡಿ. ಎಲ್ಲಿದೆ ನಿಮ್ಮ ಹೊಟ್ಟೆ? ಒಳಗೆ ಹೊರಗೆ ಬರ್ತಾ ಇದೆ, ಹೋಗ್ತಾ ಇದೆ, ಸಂವೇದನೆ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಕೈ ಬೆರಳುಗಳ ಸಂವೇದನೆ ಮಾಡಿ. ಎಲ್ಲಿವೆ ನಿಮ್ಮ ಕೈ ಬೆರಳುಗಳು? ಒಂದೊಂದು ಕೈ ಬೆರಳನ್ನು ಎಣಿಕೆ ಮಾಡ್ತಾ ಮಾಲೀಶ್ ಮಾಡ್ತಾ ಅಂಗೈ ಉದ್ದಗಲ ದಪ್ಪ ಸಂವೇದನೆ ಮಾಡಿ. ಕೈ ತೋಳುಗಳು ಭುಜಗಳವರೆಗೆ ಅನುಭವ ಮಾಡಿ. ಕೈ ತೋಳುಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಎಂಬ ಅನುಭವ ಬಿಟ್ಟರೆ ಇನ್ನೇನು ಅನುಭವ ಇಲ್ಲ. ಯಾವ ಮಿಥ್ಯಾತ್ವವೂ ಇಲ್ಲ. ಯಾವ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನ ಸಂಜೋಲನ ಕಷಾಯಗಳು ಇಲ್ಲ. ನಾನು ಎಂಬ ಅನುಭವ ಮಾಡುವುದೇ ಸಮ್ಯಕ್ತ್ವ. ನಾನು ಎಂಬ ಅನುಭವ ಮಾಡದೇ ಇರುವುದೇ ಮಿಥ್ಯಾತ್ವ. ಇನ್ಯಾವ ಸಮ್ಯಕ್ತ್ವವೂ ಇಲ್ಲ, ಇನ್ಯಾವ ಮಿಥ್ಯಾತ್ವವೂ ಇಲ್ಲ. ಆತ್ಮನ ಸಂವೇದನೆ ಮಾಡುವುದೇ ಸಮ್ಯಕ್ತ್ವ. ಅದೇ ಧರ್ಮ, ಅದೇ ಧರ್ಮ ಕಾರ್ಯ, ಅದೇ ಪುಣ್ಯ. ಆತ್ಮಧ್ಯಾನವನ್ನು ಬಿಟ್ಟು ಬೇರಾವುದು ಪುಣ್ಯವೂ ಅಲ್ಲ, ಧರ್ಮವೂ ಅಲ್ಲ. ಆತ್ಮಧ್ಯಾನ ರತ್ನತ್ರಯವೇ ನಮ್ಮನ್ನು ಪುನೀತನನ್ನಾಗಿ ಮಾಡ್ತದೆ. ಅದಕ್ಕಾಗಿ ಆತ್ಮಧ್ಯಾನ ರತ್ನತ್ರಯವೇ ನಿಜವಾದ ಪುಣ್ಯ. ಅದು ಬಂಧನರಹಿತ ಪುಣ್ಯ. ಪುಣ್ಯಕರ್ಮ, ಪುಣ್ಯ ಬಂಧನ. ಇದು ಪುಣ್ಯ ಕರ್ಮ ಅಲ್ಲ, ಇದು ಕೇವಲ ಪುಣ್ಯ. ಪುನಾತಿ ಇತಿ ಪುಣ್ಯ. ಯಾವುದು ನಮ್ಮನ್ನು ಪವಿತ್ರನಾಗಿ ಮಾಡ್ತದೆ ಅದೇ ಪುಣ್ಯ. ನಿಜವಾದ ರತ್ನತ್ರಯವೇ ನಿಜವಾದ ಪುಣ್ಯ. ಇಲ್ಲಿವರೆಗೆ ಅನಂತ ಅನಂತ ಜೀವಗಳು ಪುನೀತವಾಗಿವೆ. ಆತ್ಮನ ಧ್ಯಾನ ಮಾಡಿ ಪುನೀತವಾಗಿವೆ.
ನಿಮ್ಮ ಭುಜಗಳ ಉದ್ದಾಗಲದ ಅನುಭವ ಮಾಡಿ. ನಿಮ್ಮ ಹೃದಯ ಭಾಗ, ವಕ್ಷಸ್ಥಳದ ಉದ್ದಗಲ ದಪ್ಪ ಸಂವೇದನೆ ಮಾಡಿ. ಅನುಭವ ರೂಪದ ಅರಿವೇ ಸಂವೇದನ ರೂಪದ ಫೀಲಿಂಗ್ ರೂಪದ ವಕ್ಷಸ್ಥಳ, ಅದು ಆತ್ಮ ಪ್ರದೇಶ. ಚರ್ಮ ಮೂಳೆ ಮಾಂಸದಿಂದ ಮಾಡಿದ್ದು ವಕ್ಷಸ್ಥಳ, ಅದು ನಾನಲ್ಲ, ನನ್ನದಲ್ಲ, ಅದು ಜಡ ಶರೀರವಾಗಿದೆ. ಹೇ ಭಗವಂತ, ಹೇ ನಿಜ ಪರಮಾತ್ಮ, ಸದಾ ತನ್ನಿನ್ನ ಸಾನ್ನಿಧ್ಯವಿರಲಿ. ಬಾಹ್ಯ ಜಗತ್ತಿನಲ್ಲಿ ಭೋಗವಾಗಲಿ ಅಥವಾ ಯೋಗವಾಗಲಿ ಸದಾ ನಿನ್ನ ಸಂಯೋಗವಾದರೆ ಸಾಕು, ನಿನ್ನ ಸಾನ್ನಿಧ್ಯವಿದ್ದರೆ ಸಾಕು. ಹೇ ಭಗವಂತ, ಮರಣವೂ ಕೂಡ ನಿನ್ನ ಧ್ಯಾನಾಭ್ಯಾಸದಲ್ಲಿ ಇದ್ದಾಗ ಬರಲಿ. ಅದೇ ಒಂದು ವರವನ್ನು ನಿನ್ನ ಹತ್ತಿರ ನಾನು ಬೇಡ್ಕೊಳ್ತಾ ಇದ್ದೀನಿ. ಯಾವಾಗಲಾದರೂ ಸಾವು ಬರಲಿ, ಆದರೆ ನಿನ್ನ ಸಾನ್ನಿಧ್ಯದಲ್ಲಿರಲಿ, ನಿನ್ನ ಸಂವೇದನದಲ್ಲಿರಲಿ, ನಿನ್ನ ಧ್ಯಾನದಲ್ಲಿರಲಿ, ನಿನ್ನನ್ನು ಫೀಲಿಂಗ್ ಮಾಡ್ತಾ ಇರಬೇಕು. ನಿಜ ಪರಮಾತ್ಮ, ಪಾದದಿಂದ ನೆತ್ತಿವರೆಗೆ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ನೋಡಿ. ಕಣ್ಣಿಗೆ ಕಾಣುವ ಬೆನ್ನು ನಾನಲ್ಲ, ನನ್ನದಲ್ಲ, ಆದರೆ ಆ ಜಡ ಬೆನ್ನಿನಲ್ಲಿ ಸಂವೇದನ ರೂಪ ಅನುಭವವೊಂದು ಇದೆ. ನಾನೆಂಬ ಅರಿವು ಉಪಸ್ಥಿತಿ ಒಂದು ಇದೆ. ಬೆನ್ನಿನಲ್ಲಿ ನಾನಿದ್ದೇನೆ. ಬೆನ್ನಿನಲ್ಲಿ ಇದು ನಾನು ಎಂಬ ಅನುಭವ ಆಗತ್ತೆ. ಇದು ನಾನು ಅಂತ ಅನ್ನಿಸ್ತಾ ಇದೆ ಬೆನ್ನಿನಲ್ಲಿ. ಈ ನಾನು ಎಂದು ಏನು ನಿಮ್ಗೆ ಅನ್ನಿಸ್ತಾ ಇದೆ, ಅದೇ ಆತ್ಮ, ಅದೇ ನಾನು, ಅದೇ ಪರಮಾತ್ಮ. ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕಂಠಕಮಲದ
ಉದ್ದಾಗಲ ದಪ್ಪ. ನಿಮ್ಮ ಮುಖಕಮಲದ ಉದ್ದಗಲ ದಪ್ಪ ಗೋಳಾಕಾರ ಅನುಭವ ಮಾಡಿ. ನಿಮ್ಮ ತಲೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ತಲೆ? ಕಿವಿ, ಕಣ್ಣು, ಮೂಗು, ಹುಬ್ಬುಗಳು, ಕೆನ್ನೆಗಳು, ಕಣ್ಣು ರೆಪ್ಪೆಗಳು, ಕಣ್ಣುಗುಡ್ಡೆಗಳು, ಹಣೆಯ ಉದ್ದಗಲ ದಪ್ಪ, ತಲೆಯ ಮುಂದೆ ಮುಂಭಾಗ, ಹಿಂಭಾಗ, ಅಕ್ಕಪಕ್ಕ, ನೆತ್ತಿಯಿಂದ ನಿಮ್ಮ ನೆತ್ತಿಯ ಭಾಗ ಎಲ್ಲಿದೆ ನೋಡಿ. ನೆತ್ತಿಯಿಂದ ನಿಮ್ಮ ಮನಸ್ಸನ್ನು ಬೇಗ ಬೇಗ ಮುಖ, ತಲೆ, ಕಂಠ, ಹೃದಯ, ಭುಜಗಳು, ಬೆನ್ನು, ಹೊಟ್ಟೆ, ಹಾಗೆ ಕೆಳಗೆ ಕೆಳಗೆ ಇಳಿಸ್ತಾ ಬನ್ನಿ. ಸಂವೇದನೆ ಮಾಡ್ತಾ ಬನ್ನಿ. ನಿಮ್ಮ ಅಭ್ಯಂತರ ಅಂತರಂಗ ನಾನೆಂಬ ಅನುಭವ ರೂಪದ ಶರೀರ ಸಂವೇದನೆ ಮಾಡ್ತಾ ಬನ್ನಿ. ಸೊಂಟ, ನಿತಂಬ, ತೊಡೆಗಳು, ಮಂಡಿಗಾಲು, ಪಿಂಡಿ, ಪಾದದ ಮೇಲ್ಭಾಗ, ಪಾದದ ಕೆಳಭಾಗ, ಹಾಗೆ ಕೈ ಭುಜಗಳು, ಕೈ ತೋಳುಗಳು, ಅಂಗೈ, ಕೈ ಬೆರಳುಗಳ ಮೂಲಕ ಕೈ ಬೆರಳಿನ ತುದಿಗಳ ಮೂಲಕ ನಿಮ್ಮ ಮನಸ್ಸನ್ನು ಹೊರಗೆ ತೆಗೀರಿ. ರಿಲ್ಯಾಕ್ಸ್, ಶಾಂತಿ ಅನುಭವ ಮಾಡಿ. ಹಾಗೆ ಪಾದಗಳ ಕಾಲ್ಬೆರಳುಗಳ ಮೂಲಕ ನಿಮ್ಮ ಮನಸ್ಸನ್ನು ಹೊರಗೆ ತೆಗೀರಿ.
ಶಾಂತಿ, ನೆಮ್ಮದಿ, ನಿರಾಕುಲ ಅನುಭವ ಮಾಡಿ. ಎರಡು ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ಕಣ್ಮೇಲಿಟ್ಕೊಂಡು ನಾನು ಎಂಬ ಸಂವೇದನೆ ಅನುಭವ ಮಾಡಿ. ನಿಧಾನಕ್ಕೆ ಕಣ್ತೆರೆಯಿರಿ. ಹಸ್ತಗಳು ಹಾಗೆ ಇರಲಿ. ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಅಭ್ಯಂತರ ಶರೀರ, ಅಂತರಂಗ ಶರೀರ, ನಾನೆಂಬ ಸಂವೇದನ ರೂಪ ಶರೀರ, ಆತ್ಮ ಪ್ರದೇಶ ಶರೀರದ ಸಂವೇದನೆ ಮಾಡಿ, ಸ್ಕ್ಯಾನ್ ಮಾಡಿ. ನೆತ್ತಿಯಿಂದ ಪಾದ, ಪಾದದಿಂದ ನೆತ್ತಿವರೆಗೆ ನಿಮ್ಮ ಶರೀರದೊಳಗೆ ಮನಸ್ಸನ್ನು ಓಡಾಡಿಸಿ. ನಿಮ್ಮ ಜ್ಞಾನೋಪಯೋಗವನ್ನು ಓಡಾಡಿಸಿ. ನಿಮ್ಮ ಪರ್ಯಾಯ ಜ್ಞಾನೋಪಯೋಗ ಎಂಬ ಪರ್ಯಾಯವನ್ನು, ಮನಸ್ಸು ಎಂಬ ಪರ್ಯಾಯವನ್ನು ನಿಮ್ಮ ಆತ್ಮ ಪ್ರದೇಶ ದ್ರವ್ಯದ ಮೇಲಿಡಿ. ಇದೇ ಯೋಗ. ನಿಮ್ಮ ಮನಸ್ಸನ್ನು ಆತ್ಮ ಪ್ರದೇಶಗಳಿಗೆ ಕೂಡಿಸುವುದೇ ಯೋಗ, ಜೋಡಿಸುವುದೇ ಯೋಗ. ಪ್ರಾಕೃತದಲ್ಲಿ ಜೋಗ ಅಂತ ಹೇಳ್ತಾರೆ. ಜೋಡನೆ ಕಾ ನಾಮ್ ಜೋಗ ಹೈ. ಅದೇ ಸಂಸ್ಕೃತದಲ್ಲಿ ಯೋಗ ಅಂತಾಗಿದೆ. ಜೋಗ, ಜೋಗಿ ಅಂದರೆ ಯೋಗಿ, ಯೋಗ ಜೋಗ, ಯೋಗಿ ಜೋಗಿ. ಹಾಗಾಗಿ ಯುಜ್ ಧಾತುವಿಂದ ಯೋಗ ಶಬ್ದ ಆಗಿದೆ. ಯುಜ್ ಧಾತು ಸಂಸ್ಕೃತದಲ್ಲಿ ಯುಜ್ ಧಾತು, ಪ್ರಾಕೃತದಲ್ಲಿ ಜೂ ಧಾತು. ಪ್ರಾಕೃತದಲ್ಲಿ ಏಗೆ ಜ ಆಗತ್ತೆ. ಈಗ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಎತ್ತಿ ನಿಮಗೆಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಹಸ್ತವನ್ನು ಎತ್ತಿ ಇಟ್ಕೊಳ್ಳಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. ಕೊಡುವುದು, ತಗೊಳ್ಳುವುದು, ತಿನ್ನುವುದು, ಉಣ್ಣುವುದು, ಆಹಾರ ನಿಹಾರ, ಟೆನ್ಷನ್, ಹೋಗುವುದು ಬರುವುದು, ಪುಣ್ಯ ಪಾಪ ಕ್ರಿಯೆಗಳು, ಇದ್ಯಾವುದನ್ನು ನಮ್ಮ ಆತ್ಮ ಪ್ರದೇಶಗಳು ಮಾಡುವುದಿಲ್ಲ. ಇದನ್ನೆಲ್ಲ ಮಾಡುವುದು ಮನಸ್ಸು ಮತ್ತು ಶರೀರ. ಆತ್ಮ ಪ್ರದೇಶಗಳು ಸ್ವಸಂವೇದನ ಸ್ವರೂಪವಾಗಿ ಪಾದದಿಂದ ನೆತ್ತಿವರೆಗೆ ಸ್ಥಿರವಾಗಿವೆ. ಅವು ನಮ್ಮ ಜ್ಞಾನೋಪಯೋಗ ಪರ್ಯಾಯಕ್ಕೆ ಅನುಭವಕ್ಕೆ ಬರ್ತಾ ಇದೆ ಅಷ್ಟೇ. ಆತ್ಮ ಪ್ರದೇಶಗಳು ಏನೂ ಮಾಡುವುದಿಲ್ಲ. ಪುಣ್ಯ ಪಾಪ ಎರಡೂ ಮಾಡುವುದಿಲ್ಲ. ಅದು ಧರ್ಮವನ್ನು ಮಾಡುವುದಿಲ್ಲ. ಅದನ್ನು ಸಂವೇದನ ಮಾಡುವುದೇ, ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡುವುದೇ ಈ ಪರ್ಯಾಯ ಮನಸ್ಸಿನ ಕೆಲಸ. ಶುದ್ಧ ಆತ್ಮ ಸ್ವರೂಪನಾದ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಟ್ಟಾಗ ಮನಸ್ಸು ಪರಮ ಪವಿತ್ರವಾಗಿ ಕೈವಲ್ಯ ಪದವಿಯನ್ನು ಪಡಿತದೆ. ಈ ರೀತಿಯ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅನಂತ ಉಪಕಾರವನ್ನು ಸದಾ ಸದಾ ಸ್ಮರಿಸುತ್ತಾ, ಹಾಗೆ ಪಾದದಿಂದ ನೆತ್ತಿವರೆಗೆ ನಿಜ ಪರಮಾತ್ಮನಿಗೆ, ನಿಜ ಆತ್ಮದೇವನ ಚರಣ ಕಮಲಗಳಿಗೆ, ಅಸಂಖ್ಯಾತ ಪ್ರದೇಶಗಳಿಗೆ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.